ಇದು ನನಗೆ ಬೇಕಾಗಿರೋದು. ನೀನು ನಗ್ನಾಗ್ತಾ ಇರಬೇಕು, ಚೆನ್ನಾಗಿರ್ಬೇಕು. ಅದಕ್ಕೆ ಕಣೋ ನಾನು ಕಾಮಿಡಿಯನ್ ಆಗಿರೋದು. ನೋಡ, ನಾನು ಸೀರಿಯಸ್ ಆಗ್ಬಿಟ್ರೆ ನೀನು ಇನ್ನೂ ಸೀರಿಯಸ್ ಆಗ್ಬಿಡ್ತೀನಿ. ಆ ಥರ ಇರಬಾರ್ದು. ಇಲ್ಲ, ನಾನೊಂಥರ ಮಾನ್ಸೂನ್ ಮಾರುತ ಇದ್ದ ಹಾಗೆ. ಎಲ್ಲಿ ಬಿಸಿ ವಾತಾವರಣ ಸೃಷ್ಟಿಯಾಗುತ್ತೋ ಅಲ್ಲಿ ಹಾಗೇ ಬಂದು ಮಳೆ ಥರ ಸುರಿದು ವಾತಾವರಣನ ತಂಪು ಮಾಡಿಬಿಡ್ತೀನಿ. ನಿನ್ನ ಪರಿಸ್ಥಿತಿನ ಮನಸ್ಥಿತಿನ ಕೂಲ್ ಮಾಡಿಬಿಡ್ತೀನಿ. ಅದೇನು ಹೇಳ ಪ್ಲೀಸ್. ಏನಿಲ್ಲ ಕಣ, ಅವಾಗಿಂದ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ನಲ್ ಸಿಗ್ತಾ ಇಲ್ಲ ನನಗೆ. ಯಾವಾಗ ಸಿಗ್ನಲ್ ಸಿಗುತ್ತೋ ಅವ್ರಿಗೆ ಫೋನ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆಪ್ಪ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಸಮಾಧಾನ ಮಾಡ್ತಾ ಇದ್ದೀನಿ. ತಿರ್ಗಾ ಅದೇ ಹಳೆಯ ಕ್ಯಾಸೆಟ್ ಹಾಕೊಂಡು ಉಜ್ತಾ ಇದೆಯಲ್ಲ ಅಪ್ಪ. ಅದಕ್ಕೆ ನಮ್ಮ ಮಗುನ ಮಿಸ್ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ಹೀಗಾಗ್ತಾ ಇದೆ. ಯೋಚನೆ ಮಾಡಬೇಡ, ಸಿಗ್ನಲ್ ಸಿಗ್ತಿದ್ದ ಹಾಗೆ ಫೋನ್ ಮಾಡು, ಓಕೆನಾ? ನನಗೆ ಅವ್ರ ಹತ್ರ ಮಾತಾಡೋ ತನಕ ಯಾಕೋ ಸಮಾಧಾನ ಇಲ್ಲ ಕಣ. ಇನ್ನೊಂದು 20 ನಿಮಿಷ ಲ್ಯಾಂಡ್ ಆಗಿಬಿಡ್ತೀವಿ. ಫೋನ್ ಮಾಡಿ ಆರಾಮಾಗಿ ಮಾತಾಡು. ಮಕ್ಕಳಿಗಿಂತ ಸೆನ್ಸಿಟಿವ್ ಕಣ ನೀನು. ಆಯ್ತಪ್ಪ. ಅದಷ್ಟು ಸುಲಭನಾ? ಅಲ್ಲ, ನಾನು ನನ್ನ ತಪ್ಪನ್ನೆಲ್ಲ ಒಪ್ಕೊಂಡು ಜೈಲಿಗೆ ಹೋಗ್ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡೆ? ನಿನಗಿನ್ನೂ ಅರ್ಧ ವಿಷಯ ಗೊತ್ತು ಅಷ್ಟೆ. ಪೂರ್ತಿ ಕತೆನ ಈಗ ಹೇಳ್ತೀನಿ, ಕೇಳಿಸ್ಕೊ. ದೊಡ್ಡದಾಗಿ ಗನ್ನಿಟ್ಕೊಂಡು ಭದ್ರಕಾಳಿ ತರ ಬಂದು ಮಗುನ ಕಾಪಾಡ್ಕೊಂಡೆ ಅಂತ ಬಿಲ್ಡಪ್ ಕೊಡ್ತಾ ಇದೀಯಾ? ನಿನಗೆ ಗೊತ್ತಿಲ್ಲದೆ ಇರೋದು ಇನ್ನೊಂದು ವಿಷಯ ಇದೆ. ನಿಂದು ಇನ್ನೊಂದು ಮಗು ಕತೆನ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ಅಷ್ಟೊಂದು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀಯಲ್ಲ ನಿನ್ ಗಂಡನ, ಅದೇ ನನ್ನ ಮಗ ಗೌತಮ್ನ. ಅವನು ನಿನಗೆ ಎಂತ ಮೋಸ ಮಾಡ್ದ ಅಂತ ನಿನಗೆ ಗೊತ್ತಾ? ಹೊಸ ಕಥೆ ಕಟ್ತಿದ್ದೀರಾ, ರೈಟ್? ಯಾವ ಪ್ರಯೋಜನ ಇಲ್ಲ ಅತ್ತೆ. ಕತೆ ಅಲ್ಲ, ನಿನ್ ಪಾಲಿನ ವ್ಯತೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ನೀನ್ ತಿಳ್ಕೊಂಡ ಹಾಗೆ, ಇಲ್ಲಿ ಎಲ್ಲರೂ ತಿಳ್ಕೊಂಡ ಹಾಗೆ, ನೀನ್ ಹೊಟ್ಟೆಲಿದ್ದಿದ್ದು ಒಂದು ಮಗು ಅಲ್ಲ, 2 ಮಕ್ಕಳು. ಅವಳಿ ಜವಳಿ. ಅದ್ರಲ್ಲಿ 1 ಮಗು ಆಲ್ರೆಡಿ ಕಳೆದೋಗಿದೆ. ಹುಟ್ಟುತ್ತಿದ್ದಾಗೆ ನಿನ್ ಕೈ ತಪ್ಪು ಹೋಗಿದೆ. ಅರ್ಥ ಆಗ್ಲಿಲ್ವಾ? ಮಗು ಕಿಡ್ನಾಪ್ ಆಗಿದೆ. ಆ ವಿಷಯ ಗೌತಮ್ ನಿನ್ನ ಹತ್ರ ಹೇಳದ್ನಾ? ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಅವ್ರಿಗೆ ನಿಮ್ ತರ ಸುಳ್ಳು ಹೇಳೋದಕ್ ಬರಲ್ಲ. ಎಷ್ಟು ಸುಳ್ಳಂತ ಹೇಳ್ತಿರತ್ತೆ? ಹೊಸ ಕಥೆ ಕಟ್ಟಬೇಡಿ, ಏನೇನೋ ಹೇಳಿ ದಿಕ್ ತಪ್ಸೋದಕ್ ನೋಡ್ಬೇಡಿ. ನಾನು ಹೊಸ ಕತೆ ಕಟ್ತಾ ಇಲ್ಲ ಭೂಮಿಕಾ, ನಿನಗ್ ಗೊತ್ತಿಲ್ದಿರೋ ಕತೆ ಹೇಳ್ತಾ ಇದ್ದೀನಿ. ಇಡೀ ಕತೆನ ವಿತ್ ಸ್ಕ್ರೀನ್ ಪ್ಲೇ ಹೇಳ್ತೀನಿ, ಕೇಳಿಸ್ಕೊ. ಅವತ್ತೇನಾಯ್ತು ಗೊತ್ತಾ? ಇದೇನಿದು? ಇದೊಂಥರ ವಿಷದ ವಸ್ತು ಮೇಡಮ್. ಇದನ್ನ ಹಾಲಲ್ಲಕ್ಕೆ ಕುಡಿಸ್ತು ಅಂದ್ರೆ ಕಾಮಲೆಯಾಗಿ ತಿರುಗುತ್ತೆ. ತಾಯಿಗೆ, ತಾಯಿ ಹೊಟ್ಟೆಲಿರೋ ಮಗುಗೆ, ಇಬ್ಬರಿಗೂ ಕಂಟಕ. ಎಷ್ಟು ದೊಡ್ಡ ಸೀಕ್ರೆಟ್ನ ನಿನ್ನಿಂದ ಮುಚ್ಚಿಟ್ಟಿದ್ದಾನೆ. ನಿನಗೆ ಇನ್ನೊಂದು ಮಗು ಆಗಿರೋ ವಿಷಯನೇ ನಿನಗೆ ಗೊತ್ತಿಲ್ಲ. ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಬೇಕಾ? ನೀನ್ ಗಂಡ ಗೌತಮ್ ಆ ಮಗುನ ಸೇವ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟ, ಬಟ್ ಆಗ್ಲಿಲ್ಲ. ಮಗು ಅವನ ಕೈಗೆ ಸಿಗ್ಲೇ ಇಲ್ಲ. ಅದಕ್ಕೆ ಅವನ್ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇರೋದು. ನಾನು ಹೇಳ್ದೇ ಇದ್ದಿದ್ರೆ ಈ ಸತ್ಯ ನಿನಗೆ ಯಾವತ್ತೂ ಗೊತ್ತಾಗ್ತಿರ್ಲಿಲ್ಲ.
ಕೊನೆವರೆಗೂ ತನಗಾಗಿದ್ ಒಂದೇ ಮಗು ಅಂತ ಸುಮ್ಮನೆ ಇರ್ತಿದ್ದೆ. ನಿನ್ನೆ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಇದಕ್ಕೆ ಹೇಳೋದು ಜಾಸ್ತಿ ಹಾರಾಡಬಾರ್ದು ಅಂತ. ಯಾವಾಗ ರೆಕ್ಕೆ ಕಟ್ಟಾಗತ್ತೆ ಅಂತ ಹೇಳಕ್ಕಾಗಲ್ಲ. ನನ್ನ ಮಗು, ನನ್ನ ಹೆಣ್ಮಗು ಎಲ್ಲಿದೆ? ಎಲ್ಲಿದೆ ಆ ಮಗು? ಹೇಳದ್ನಲ್ಲ, ಅದ್ರ ಕತೆ ಯಾವಾಗ್ಲೂ ಮುಗಿಸ್ಬಿಟ್ಟೆ ಅಂತ. ನಾವದನ್ನ ಎತ್ಕೊಂಡೋಗಿ ಕಾಡಲ್ಲಿ ಹಾಕ್ ಬಂದ್ವಿ. ಹೇಳಿ ಕೇಳಿ ಟೈಗರ್ ಝೋನ್, ಇನ್ನು ಉಳಿತದನ್ನ ನಾನು ಬಾಯ್ಬಿಟ್ಟು ಹೇಳ್ಬೇಕಾ? ಅರ್ಥ ಆಗಿದೆ.